ಒಂದು ಕಾಲದ ಆಪ್ತ ಮಿತ್ರರು ಈಗ ಬದ್ಧ ವೈರಿಗಳು. ಅಂದು ಕೋಟಿ ಕೋಟಿ ದುಡಿದ ಗೆಳೆಯರು ಈಗ ವಾಕ್ಸಮರಕ್ಕಿಳಿದಿದ್ದಾರೆ. ಬಳ್ಳಾರಿ ಆಪ್ತ ಮಿತ್ರರ ನಡುವೆ ಕಿತ್ತಾಟಕ್ಕೆ ಕಾರಣ ಏನು ಹಾಗಿದ್ರೆ? ರೆಡ್ಡಿ ರಾಮುಲು ಕದನದ ಹಿಂದಿದೆ ಹಣಕಾಸಿನ ತಗಾದೆ. ಆಸ್ತಿ ಹಣಕಾಸಿನ ವಿಚಾರದಲ್ಲಿ ಇಬ್ಬರ ಭಿನ್ನಾಭಿಪ್ರಾಯಗಳಿದೆ. ರೆಡ್ಡಿ ಮತ್ತೆ ರಾಮುಲು ಸ್ನೇಹ ಒಡೆಯೋದಕ್ಕೆ ಕೆಲವರ ಪಾತ್ರ ಕೂಡ ಇದೆ. ನ್ಯೂಸ್ ಫಸ್ಟ್ಗೆ ಆಪ್ತ ಮಿತ್ರರ ಕಿತ್ತಾಟದ ಕಾರಣಗಳು ಏನು ಅನ್ನುವಂಥದ್ದು ಲಭ್ಯ ಆಗಿದೆ. ಅಷ್ಟು ಆತ್ಮೀಯವಾಗಿದ್ದವರು ಈ ಹಂತಕ್ಕೆ ತಲುಪಿದ್ಯಾಕೆ? ಏನು ಕಾರಣ ಆಯಿತು? ಹಣಕಾಸಿನ ವಿಚಾರನ ಅಥವಾ ರಾಜಕೀಯವಾಗಿ ಏನಾದರೂ ಕಾರಣಗಳಿದೆಯಾ ಅಂತ ನೋಡ್ತಾ ಹೋಗೋದಾದ್ರೆ ಅದಕ್ಕೆ ಈ ರೀತಿಯಾದಂಥ ಕಾರಣಗಳು ಸಿಗುತ್ತೆ. ರೆಡ್ಡಿ ಮತ್ತೆ ರಾಮುಲು ಒಂದಾಗಿದ್ದಾಗ ಕೋಟಿ ಕೋಟಿ ಹಣ ಸಂಪಾದನೆ ಮಾಡ್ತಾ ಇದ್ರು ಒಟ್ಟೊಟ್ಟಿಗೆ. ಇನ್ನು ಶೇರಿಂಗ್ ಅನ್ನೋದನ್ನೇ ಲೆಕ್ಕ ಹಾಕದೆ ರೆಡ್ಡಿ ಮತ್ತೆ ರಾಮುಲು ಸಂಪಾದನೆ ಮಾಡ್ತಾ ಇದ್ರು. ರೆಡ್ಡಿ ಅದಾದ್ಮೇಲೆ ಜೈಲಿಗೆ ಹೋಗ್ಬೇಕಾಗಿ ಬರುತ್ತೆ. ಆಗ ರಾಮುಲು ಹಣಕಾಸಿನ ವ್ಯವಹಾರದಲ್ಲಿ ಎಡವಟ್ಟು ಮಾಡಿದ್ದಾರೆ ಅನ್ನೋದು ಆರೋಪ. ಇದು ಅಸಮಾಧಾನಕ್ಕೆ ಕಾರಣ ಆಗ್ತಾ ಇದೆ ಅಂತ ಡೀಟೇಲ್ಸ್ ಕೊಡ್ತಾರೆ. ಈ ಬಗ್ಗೆ ಮಧುಸೂದನ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಧುಸೂದನ್, ಆಪ್ತ ಮಿತ್ರರಂತೆ ಇದ್ದವರು ಈಗ ಬಹಿರಂಗವಾಗಿ ಕಿತ್ತಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಇದಕ್ಕೆ ರಾಜಕೀಯವಾಗಿ ಏನಾದರೂ ಕಾರಣಗಳ ಅಥವಾ ಹಣಕಾಸಿನ ವಿಚಾರಕ್ಕೆ ಸ್ನೇಹಿತರ ನಡುವೆ ಬಿರುಕು ಮೂಡಿರೋದಾ? ನಿಜಕ್ಕೂ ವಿಜಯ್, ಸತತ 3-4 ದಶಕಗಳಿಂದ ಕೂಡ ಬಳ್ಳಾರಿ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಗಾಲಿ ಜನಾರ್ದನ್ ರೆಡ್ಡಿ ಮತ್ತೆ ರಾಮುಲು ಅವರು ಒಟ್ಟೊಟ್ಟಿಗೆ ಕಾಣಿಸ್ಕೊಳ್ತಾ ಇದ್ರು. ಏಕಾಏಕಿ ಈಗ ನಾನೊಂದು ತೀರಾ ನೀನೊಂದು ತೀರಾ ಅನ್ನೋ ರೀತಿಯಲ್ಲಿ ಕಿತ್ತಾಡ್ಕೊಂಡಿದ್ದಾರೆ, ಮಾಧ್ಯಮಗಳ ಮುಂದೆ ಬಂದಿದ್ದಾರೆ. ಇಬ್ರು ಕೂಡ ತಮ್ಮದೇ ಆದಂತಹ ಪರಸ್ಪರ ಹೇಳಿಕೆಗಳನ್ನ ಅವರವರ ವಿರುದ್ಧ ನೀಡ್ತಾ ಬಂದಿದ್ದಾರೆ. ಇದು ಯಾತಕ್ಕೆ ಅಂತ ಕೆಣಕಿದಾಗ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿರುವಂತಹ ಮೂಲಗಳ ಮಾಹಿತಿಯ ಪ್ರಕಾರ ಕಳೆದ 3-4 ದಶಕಗಳಲ್ಲಿ ರಾಮುಲು ಮತ್ತೆ ರೆಡ್ಡಿ ಇಬ್ರು ಕೂಡ ಬಳ್ಳಾರಿ ಭಾಗ ಸೇರಿದಂತೆ ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೋಟಿ ಕೋಟಿಯನ್ನ ಸಂಪಾದನೆ ಮಾಡಿದ್ದಾರೆ. ಕೋಟಿ ಕೋಟಿ ಸಂಪಾದನೆ ಆದ ಬಳಿಕ ಏನಾಯ್ತು? ರಾಜ್ಯ ರಾಜಕಾರಣಕ್ಕೆ ಪ್ರವೇಶವನ್ನ ಪಡೆದ್ರು. ರಾಜ್ಯ ರಾಜಕಾರಣದಲ್ಲಿ ತಮ್ಮದೇ ಆದಂತ ಒಂದಷ್ಟು ಚಾಪನ್ನ ನೇರವಾಗಿ ಗಾಲಿ ಜನಾರ್ದನ್ ರೆಡ್ಡಿ ಅವರು ತಮ್ಮ ವೈಯಕ್ತಿಕವಾಗಿ ಬೆಳೆಸ್ಕೊಂಡ್ರೆ, ಇತ್ತ ರಾಮುಲು ಅವರು ಕೂಡ ಬೆಳೆಸ್ಕೊಂಡ್ರು. ಬಟ್ ಎಲ್ಲೂ ಕೂಡ ನಮ್ಮ ಮಧ್ಯೆ ಭಿನ್ನಾಭಿಪ್ರಾಯಗಳು ಇದೆ, ಬಿರ್ಕಿದೆ, ಒಳಕಿದೆ ಅನ್ನೋದನ್ನ ಯಾರೂ ಕೂಡ ತೋರಿಸ್ಕೊಳ್ಳಿಲ್ಲ. ಇದು ಆದ ಬಳಿಕ ರೆಡ್ಡಿ ಅವರು ನೇರವಾಗಿ ಮಾಧ್ಯಮಗಳ ಮುಂದೆ ಬಂದರು, ಒಂದಷ್ಟು ಮಾತನ್ನ ಹೇಳಿದ್ರು. ಜೈಲಿಗೆ ಹೋಗಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಯಿತು. ಅಕ್ರಮ ಗಣಿಗಾರಿಕೆ ಹಿನ್ನೆಲೆಯಲ್ಲಿ ಸಂತೋಷ್ ಹೆಗ್ಡೆ ಅವರು ಕೊಟ್ಟಂತ ವರದಿಯ ಹಿನ್ನೆಲೆಯಲ್ಲಿ ಅವರು ಜೈಲ್ ಪಾಲ್ ಆದರು. ಇದೆಲ್ಲವೂ ಕೂಡ ಈಗ ಇತಿಹಾಸ. ಆದರೆ 14 ವರ್ಷಗಳ ಕಾಲ ನೇರವಾಗಿ ವನವಾಸವನ್ನ ಅನುಭವಿಸಿ ನಾನು ಆಚೆ ಬಂದಿದ್ದೇನೆ ಅನ್ನೋ ಒಂದು ಮಾತನ್ನ ಹೇಳ್ತಾ ರಾಜಕಾರಣದಲ್ಲೂ ಕೂಡ ಗುರುತಿಸ್ಕೊಳ್ಳಕ್ ಆಗದೇ ಇರೋ ಪರಿಸ್ಥಿತಿನಲ್ಲಿ ಗಾಲಿ ಜನಾರ್ದನ್ ರೆಡ್ಡಿ ಅವರು ಇದ್ರು. ಈ ಸಂದರ್ಭದಲ್ಲಿ 14 ವರ್ಷಗಳ ಕಾಲ ಶ್ರೀಮಂತನಾಗಿ ಎಲ್ಲ ಆಸ್ತಿ ಪಾಸ್ತಿಗಳನ್ನ ನೇರವಾಗಿ ಅನುಭವಿಸಿದ್ದು ರಾಮುಲು ಅನ್ನೋ ಒಂದು ಮಾತು ನೇರವಾಗಿ ರೆಡ್ಡಿ ಮನಸ್ಸಿನಲ್ಲಿ ಮನದಾಳದಲ್ಲಿ ಕುಳಿತುಕೊಂಡ್ಬಿಟ್ಟಿದೆ. ಇದು ಆದ ಬಳಿಕ ರಾಮುಲು ಅವರ ಸಕ್ರಿಯ ರಾಜಕಾರಣದ ಏಳಿಗೆಗಾಗಿ ತೆರೆಮರೆಯಲ್ಲಿ ದುಡಿದಂಥವರು ಗಾಲಿ ಜನಾರ್ದನ್ ರೆಡ್ಡಿ ಅವರು. ಈಗಾಗಲೇ ಅವರು ನಿನ್ನೆ ಪ್ರೆಸ್ ಮೀಟ್ ಅನ್ನ ಮಾಡ್ತಾ ನೇರವಾಗಿ ಉಲ್ಲೇಖವನ್ನ ಮಾಡಿದ್ದಾರೆ. ಒಂದು ಕಡೆ 2018ರಲ್ಲಿ ಬಾದಾಮಿ ಮತ್ತೆ ಮೊಳಕಾಲ್ಮೂರು ಎರಡೂ ಕಡೆ ಸ್ಪರ್ಧಿಸಿದಂಥ ರಾಮುಲುಗೆ ನಾಮಪತ್ರ ಹಾಕಿ ಹೋದಾಗ ಬರೋಬ್ಬರಿ 45,000 ಮತಗಳ ಅಂತರದಿಂದ ಗೆಲ್ಲಿಸಿದವ್ ನಾನು, ಅವನ ಗೆಲುವಿಗಾಗಿ ಶ್ರಮಪಟ್ಟವ್ ನಾನು. ಅವನ ಹಿಂದೆ ಇದ್ದಂಥ ಒಂದಷ್ಟು ವಿಕೃತ ಮನೋಭಾವದಿಂದ ನೇರವಾಗಿ ಸಾಮಾಜಿಕ ಕ್ಷೇತ್ರಕ್ಕೆ ಕರೆದುಕೊಂಡು ಬಂದವ್ ನಾನು ಅನ್ನೋ ಮಾತನ್ನ ನೇರವಾಗಿ ಗಾಲಿ ಜನಾರ್ದನ್ ರೆಡ್ಡಿ ಹೇಳ್ತಾ ಇದ್ರೆ, ಇತ್ತ ರಾಮುಲು ಅವರು ಹೇಳ್ತಾರೆ ಎಲ್ಲರೂ ಕೂಡ ಅವರವರೇ ಬೆಳೆದುಕೊಂಡು ಬರ್ತಾರೆ, ಎಲ್ರಿಗೂ ಕೂಡ ಶಕ್ತಿ ಇರುತ್ತೆ ಅನ್ನೋ ಒಂದು ಮಾತು. ಈ ಎಲ್ಲ ಕಿತ್ತಾಟಗಳು ತಿಕ್ಕಾಟಗಳು ಆಗಿರೋದು ಕೋಟಿ ಕೋಟಿ ಹಣ ಇಬ್ಬರ ಮಧ್ಯೆ ಆಗಿರೋ ಅಂಥ ವ್ಯವಹಾರ, ಅನುಭವಿಸಿರೋ ಅಂಥ ಕಾಲಾವಧಿ. ಇಷ್ಟು ಮಾತ್ರನೇ ಅಲ್ಲದೆ ಈಗಲೂ ಕೂಡ ಮುಂಬರೋ ಅಂಥ ದಿನದಲ್ಲಿ ಸಂಡೂರು ಬಳ್ಳಾರಿ ಭಾಗದಲ್ಲಿ ಇರೋ ಅಂಥ ಎಷ್ಟೋ ಮೈನಿಂಗ್ಗಳು ಇಬ್ಬರ ಪಾಲ್ಗೂ ಇದೆ, ಇಬ್ಬರ ಹೆಸರಿನಲ್ಲೂ ಇದೆ. ಜೊತೆಗೆ ರೆಡ್ಡಿ ಅವರು ಎಷ್ಟೋ ಆಸ್ತಿ ಪಾಸ್ತಿಗಳನ್ನ ತಮ್ಮ ಆಪ್ತ ಮಿತ್ರ ರಾಮುಲು ಅವರ ಹೆಸರಿಗೆ ಬರೆದಿದ್ದಾರೆ ಅನ್ನೋ ಒಂದು ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ಮಧ್ಯೆ ಬಿರುಕನ್ನು ಮೂಡಲಿಕ್ಕೆ ಆರ್ಥಿಕ ಸ್ಥಿತಿ ಗತಿಗಳೇ ಕಾರಣ ಅನ್ನೋ ಒಂದು ಮಾತು ತೆರೆಮರೆಯಲ್ಲಿ ಸಾಕಷ್ಟು ಚರ್ಚೆ ಆಗ್ತಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಮಧುಸೂದನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.